ಪಂಜ ಕಳ್ಕೊಂಡಿದ್ದೀನಿ. ಈ ವಯ್ಯ ಈ ಅಮ್ಮಂಗೆ ಬಿಟ್ಟೇ ಬಿಟ್ಟವನು. ಸಾಲದಕ್ಕೆ ಶಾಲ್ಟ್ ಹಣ್ಣಾಗಿ ಲವ್ ಲೆಟರ್ ಬೇರೆ ತಗೊಳಮ್ಮ. ಲವ್ ಲೆಟರ್ ಅದಿರ್ಲಿ, ಬೆಡ್ಸ್ ದುಡ್ಡಲ್ಲಿ ಸಂಬಳ ದಿನ ಕತ್ತರ್ಸ್ಕೋ. ಬೇಡ ಬಿಡು ಕಲಿಯಪ್ಪ, ತಮಾಷೆಗೆ ತಾನೆ. ಇದನ್ನ ಪರಮೇಶಿ ಕೊಡು. ಇದೊಳ್ಳೆ ಅಜಾಮ್ತಿ ಕೆಲಸ ಆಯ್ತಪ್ಪ. ದುಡ್ಡು ಕಳ್ಕೊಂಡಿದ್ ಸಾಲದು ಅಂತ ಪೋಸ್ಟ್ ಮ್ಯಾನ್ ಕೆಲಸ ಬೇರೆ. ತಗೊಳ್ಳಿ. ಪಾಪು ಉಂಡಿಗೆ 2 ರೂಪಾಯಿ. ನಾಲ್ಕಾಣೆ. ಸಾಬಣ್ಣನ ಏನು ಇದೇನ್ ಬರ್ತಿದೆ, ಸ್ವಲ್ಪ ಓದ್ ಹೇಳು. ಅದಕ್ಕೆ ನಿನಗೆ 1000 ಸಲ ಹೇಳಿದೆ, ನನಗೆ ಬಾಡಿಗೆ ಕೇಳಬೇಡ, ಬಾಡಿಗೆ ಬದಲಾಗಿ ನಿನಗೆ ಪಾಠ ಹೇಳ್ಕೊಡ್ತೀನಿ ಅಂತ. ನೀನು ಬಾಡಿಗೆ ಬಾಡಿಗೆ ಅಂತ ನನ್ನ ಬೆನ್ನ ಹಿಂದೆನೆ ಬಾಯಿ ಬಿಟ್ಕೊಂಡಿರ್ತೀಯ. ನೋಡಿದ್ಯಾ, ಓದೋಕ್ ಬರೆಯೋಕ್ ಬಂದ್ರೆ ಎಷ್ಟು ಸಹಾಯ ಆಗತ್ತೆ. ಸರಿ, ನೀನ್ ಇಷ್ಟೆಲ್ಲ ಓದಿದ್ಯಲ್ಲ, ಸ್ವಲ್ಪ ಓದ್ ಹೇಳು, ಏನ್ ಬರ್ತಿದೆ. ಇದೇನ್ ಗೊತ್ತಾಗ್ತಿಲ್ವಲ್ಲ. ಇಷ್ಟೆಲ್ಲ ಓದಿದ್ಯಲ್ಲ ನೀನು, ಇದೊಂದು ಓದಕ್ ಬರಲ್ವಾ? ಹಿಂಗ್ ಲಾಯರ್ ಯಾರು ಮಾಡಿದ್ದು? ಇದು ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ತಿದ್ದಾರೆ ಅಂತ ಕಾಣುತ್ತೆ. ಹಂಗಂದ್ರೆ ಏನು? ನೀವೊಂದು ಕೆಲಸ ಮಾಡು, ನೇರವಾಗಿ ಹೋಗಿ ಎಡಕ್ ತಿರುಗು. ಅಲ್ಲಿ ಮಾಡೆಲ್ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ಅಲ್ಲಿ ಯಾರಿಗಾದ್ರೂ ಕೇಳೋ ಹೇಳ್ತಾರೆ. ಟೈಪಿಂಗ್ ಟೈಪಿಂಗ್. ಹಾ, ಸಿಗ್ತೀನಿ. ಸ್ವಲ್ಪ ಓದ್ ಹೇಳ್ತೀರಾ? ಏನದು? ನನ್ ಗೊತ್ತಿಲ್ಲ, ಅದಕ್ಕೆ ತಾನೇ ನಿಮ್ ಕೇಳ್ತಾ ಇರೋದು. ಶಾರ್ಟ್ ಹ್ಯಾಂಡ್ ನಲ್ಲಿದೆ ಇದು. ಅದ್ ಗೊತ್ತು ರೀ, ಅದೇ ಸ್ವಲ್ಪ ಸರಿಯಾಗಿ ಓದ್ ಹೇಳಿ ಏನು ಅಂತ. ಡಿಯರ್ ಪರ್ಮಿ, see me at Palace Hotel, Tree Top, 13th Saturday at 4:30 PM. Love, Lily. ಸ್ವಲ್ಪ ಸರಿಯಾಗಿ ಹೇಳಿ, ನನ್ಗೆ ಅರ್ಥ ಆಗ್ಲಿಲ್ಲ. ಇದು ಲವ್ ಲೆಟರ್ ಅಂದ್ರೆ ಪ್ರೇಮ ಪತ್ರ. 13ನೇ ಶನಿವಾರ ಪ್ಯಾಲೇಸ್ ಹೋಟೆಲ್ ಅಲ್ಲಿ 4:15 ಗಂಟೆಗೆ ಭೇಟಿ ಆಗೋಣ ಅಂತ ಲಿಲ್ಲಿ ಅನ್ನೋರು ಬರ್ದಿರೋದು. 13ನೇ ಶನಿವಾರ ಅಂದ್ರೆ ಯಾವತ್ತು? ಅದಿವತ್ತೆ. ಇವತ್ತಾ? ಅಲ್ಲ, ನಿಮ್ಗೇನೋ ತಮಾಷೆ, ಆದ್ರೆ ನನಗೆ ಪರ್ಸನಲ್ ಲೈಫ್ ಹಾಳಾಗ್ತಾ ಇದೆ. ನಿಮ್ಗೆ ಹೇಗೆ ಇದನ್ನ ಅರ್ಥ? ಪರ್ಮಿ, ಬಿಡಿ, ಈಗ ನಕ್ರೆ ಏನ್ ಮಾಡ್ಲಿ? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವ್ ನಗ್ತಾ ಇದ್ರೆ ಬಿಲ್ ನಾನ್ ಕೊಡ್ತೀನಿ. ನಾನ್ ಕೊಡ್ತೀನಿ. ನಾನ್ ತಾನೆ, ನಾನ್ ಕೊಡ್ತೀನಿ. ಬೆಟ್ಸಾ? ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನ್ಯಾಷನಲ್ ಬೆಟ್ಸ್ ಕಟ್ಟಿದ್ರ? ಯು
ಸ್ವೀಟ್. ಚಡ್ಡಿ ಮುಂಡೆ ಮೇಲ್ಗಡೆ ಅಪ್ಪನ ಆಟ, ಇಲ್ಲಿ ನಿನ್ ಕಾಟ. ಓದಿಬೇಕು ನೀನು ಗಂಡು ಕಂಡಲ್ಲಿ ಗುಂಡಿ ಕಾಣಾಗ ಮಾಡ್ತಿದ್ಯಾ ಗುಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡ್ಯ ತನಕ ಸಂಸಾರದೊಳಗೆ ಗುಂಡ ಗುಂಡಿ ಗುಂಡ ಗುಂಡಿ. ಮಣಿ, ನನ್ ಮೇಲೆ ಸಿಟ್ಟಿದ್ರೆ ಅದ್ರ ಮೇಲೆ ತೋರ್ಸ್ಬೇಡ, ಅದು ದುಡ್ಡು ಕೊಟ್ಟು ತಂದಿರೋದು. ಮಣಿ ಮಣಿ ನಿನಗೆ ಹೇಳ್ತಾ ಇರೋದು, ನನ್ನನ್ನು ರೇಗಿಸ್ಬೇಡ. ಯಾಕ್ರಿ ಹಾಲೆಲ್ಲ ಚೆಲ್ಬಿಟ್ರಿ? ಪಾಪುಗೆ ಏನ್ ಕೊಡ್ತೀನಿ ನಾನು? ಮಣಿ, ನಿನ್ನೆ ಸಂಜೆ ರಾತ್ರಿ ಮಲಗೋಕ್ ಮುಂಚೆ ಮಲ್ಕೊಂಡ್ ಮೇಲೂ ಹೇಳಿದಿ, ನನಗೂ ಲಿಲ್ಲಿಗೂ ಯಾವ ರೀತಿಯ ಸಂಬಂಧ ಇಲ್ಲ, ಆಫೀಸ್ ನಲ್ಲಿ ನನ್ ಫೂಲ್ ಮಾಡೋಕೆ ತಮಾಷೆಗೆ ಮಾಡಿದ್ದು ಅಂತ. ರೀ, ಇದನ್ನೇ 108 ಸಲ ಹೇಳಿದ್ದೀರಾ. ನಿಮ್ ತರ ನಾನು ಬೇರೆಯವ್ರ ಜೊತೆಲಿ ಓಡಾಡಿದ್ರೆ ಅದನ್ನ ತಮಾಷೆ ಅಂತ ತಿಳ್ಕೊತೀರಾ? ಅದ್ರಲ್ಲೇನ್ ತಪ್ಪು? ಮಾಡ್ರನ್ ಸೊಸೈಟಿ, ಮಾಡ್ರನ್ ಫ್ಯಾಷನ್ಗೆ ಹೊಂದ್ಕೋಬೇಕು ಡಾರ್ಲಿಂಗ್. ಹೊಂದ್ಕೋಬೇಕಾ? ಬರೀ ಗಂಡಸ್ರ ಅಥವಾ ಹೆಂಗಸ್ರುನಾ? ಗಂಡಸ್ರು, ಹೆಂಗಸ್ರು, ಮಕ್ಕಳು, ಮರಿ ಎಲ್ರು. ಹೌದಾ? ಹಾ, ಸರಿ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಿ. ಏನ್ ಹಾಗೆ ಹೊರಟ್ಬಿಟ್ರಿ? ಬನ್ನಿ, ಒಂಚೂರು ಟೀ, ಶರ್ಬತ್ತು ಏನಾದ್ರು. ನಿಮ್ಮನೆಯಿಂದಾನೆ ಈಗೆಲ್ಲ ಪೂರೈಸ್ಕೊಂಡ್ ಬಂದಿದ್ದೀನಿ. ಈಗ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಗೊತ್ತಣ್ಣ, ಅದೇ ಬಾಡಿಗೆ ವಸೂಲಿ ತಾನೆ. ಅದು ನಂದು ದೀಪಾವಳಿದು ಬೋನಸ್ ಬರುತ್ತೆ, ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅದೇ ಹಳೆ ಕತೆ, ಅದೇ ಹಳೆ ಕಾರಣ. ನಾವು ಮನ್ಸರು, ನಮ್ ತಾಳ್ಮೆಗೂ ಒಂದ್ ಮಿತಿ ಇದೆ. ಇನ್ನು 8 ದಿನದಲ್ಲಿ ಬಾಡಿಗೆ ಬಾಕಿ ಕೊಡ್ಲಿಲ್ಲ, ನಾನು ಸುಮ್ಮನಿರೋದಿಲ್ಲ. 3 ತಿಂಗಳು ಬಾಡಿಗೆ ಬಾಕಿ ಇರೋದು ಜ್ಞಾಪಕ ಇರ್ಲಿ. ಜ್ಞಾಪಕ ಇದೆ. ಪೂರ್ತಿ ಕೊಡ್ಬೇಕು, ಪೂರ್ತಿ. ನಾನು ಬರ್ತೀನಿ. ಮಣಿ, ಇದೇನೇ ನಿನ್ ಮಗಂದು ಅವತಾರ? ಒಂದ್ ಸ್ವಲ್ಪ ತೊಳಿಬಾರ್ದೇನೆ? ನೀವೇ ತೊಳೀರಿ, ನಿಮ್ಗೂ ಮಗ ತಾನೆ, ಕೈ ಏನ್ ಸೌದೋಗಲ್ಲ. ತೊಳಿತೀನಿ ಮಾರಾಯ್ತಿ. ಸ್ವಲ್ಪ ಹೊಟ್ಟೆಗೆ ಏನಾರು ಕೊಡ್ತೀಯಾ? ಕಾಫಿ ತಿಂಡಿ ತಾಳಿ ಕೊಡ್ತೀನಿ. ಮನೆ ಓನರ್ಗೋಸ್ಕರ ಸ್ಪೆಷಲ್ ಉಪ್ಪಿಟ್ಟು ಮಾಡಿದೀನಿ. ಆದ್ರೆ ಸ್ವಲ್ಪ ಖಾರ ಜಾಸ್ತಿ, ಆದ್ರೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದೀನಿ ನೋಡಿ. ಪಾಪು ಕೂಡ ಸ್ವಲ್ಪ ಅದು ಇದು ಹಾಕಿದಾನೆ. ಈಗ ಏನ್ ತಿನ್ಲೆ? ತಗೊಳ್ಳಿ, ವರ್ಸ್ಕೊಳ್ಳಿ. ನಿನ್ ತೀರೆ ಸರ್ಗಲ್ ವರ್ಸ್ಕೊಂಡ್ಬಿಟ್ರೆ ನಿನ್ ಮಗನ್ ಶ್ರೀಗಂಧದ ಸುವಾಸನೆ ಹೊರಟು ಹೋಗ್ಬಿಡತ್ತಾ? ತಾಳಿ. ಹೋಗಿ ಬಚ್ಚಲ್ ಮನೆಗೆ ಹೋಗಿ ಕೈ ತೊಳ್ಕೊಂಡ್ಬಿಟ್ಟು ಇದ್ರಲ್ಲಿ ವರ್ಸ್ಬಿಟ್ಟು ಆಮೇಲೆ ಅದನ್ನ ತಿನ್ನಿ. ಹೋಗಿ. ಏನೋ ನಿನ್ ಗೋಳು. ರಾಮ. ಆಟ ಆಡ್ತೀಯ? ಅಪ್ಪ ಬಂದ್ರೆ ನೋಡು. ಅಪ್ಪ.
ಈ ಕರ್ಚಿಫ್ ಯಾರ್ದು? ನಿಮ್ದೇ ಇರ್ಬೇಕಲ್ವಾ, ಅಲ್ವೇನೋ? ಇದ್ರ ಮೇಲೆ ಸೀತಾರಾಮರಾವ್ ಅಂತಿದೆ. ಹೌದಾ? ಏನ ಸೀತಾರಾಮರಾವ್? ಹಾ ಹಾ, ಅದ್ಯಾವ್ದೋ ಗಲ್ಲಿ ಮಾರ್ವಾಡಿ ಹೆಂಗಸ್ ಬಂದಿದ್ರು ನಮ್ಮಿಬ್ಬರನ್ನ ಅವ್ರ ಮನೆಗ್ ಕರಿಯೋದಕ್ಕೆ. ಇವ್ನು ಅಳ್ತಾ ಇದ್ದ, ಅವಂಗ ಆಟ ಆಡೋಕ್ ಕೊಟ್ಟಿರ್ಬೋದು. ಮಣಿ ಮಣಿ, ಸೀತಾರಾಮರಾವ್ ಯಾರು? ಮಣಿ, ನಿನ್ ಮಗ ಈ ತಿಂಗಳು 32 ರೂಪಾಯಿ ಆಟ ಸಾಮಾನು ಖರ್ಚು ಮಾಡಿಸಿದಾನೆ. ಇನ್ಮೇಲೆ ಅವನಿಗೆ ಚಪ್ಲಿ ಶೂ ಏನು ಕೊಡ್ಬೇಡ ಆಟಕ್ಕೆ. ತಗೋ 10 ರೂಪಾಯಿ. ಒಂದ್ ದೊಡ್ಡದೊಂದು ಕರಡಿ ಮರಿನೋ ಆನೆ ಮರಿನೋ ತಂದ್ಕೊಡು, ಆಟ ಆಡ್ಕೊಂಡಿರ್ಲಿ. ತಗೊಳ್ಳಿ ನಿಮ್ ಡಬ್ಬ. ಮಣಿ, ಇದು ಯಾರ್ದು? ನಿಮ್ದೇ ಇರ್ಬೇಕಲ್ಲ. ನಾನೆಲ್ಲಿ ಸಿಗರೇಟ್ ಸೇರ್ತೀನಿ? ಹೌದಲ್ಲ, ಪಾಪಣ್ಣಂದಿರ್ಬೇಕು. ಪಾಪಣ್ಣ? ಪಾಪಣ್ಣ ಯಾವಾಗಿಂದ ಸಿಗರೇಟ್ ಸೇದೋಕ್ ಶುರು ಮಾಡಿದ್ರು? ಹೋಗಿ ನಿಮ್ಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ಹೊರಡಿ ಹೊರಡಿ. ನಿಮ್ಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಊಟ ಬಂದ್ಮೇಲೆ ಆದ್ರೂ ಸರಿಯಾದ ಟೈಮ್ಗೆ ಆಫೀಸ್ಗೆ ಹೋಗ್ರಿ. ಹೋಗಿ ಹೋಗಿ. ವಾಪಸ್ ಬರೋದಕ್ಕೆ ಆತರ ಪಡ್ಬೇಡಿ. ತಗೊಳ್ಳಿ ತಾನೇ, ಸರಿನಾ? ಇಡ್ರಿ, ಆಮೇಲೆ ಮಾಡಿದ್ರಾಯ್ತು. ಎಲ್ಲ ಇವನು ಮನಕಾಯಿ ಹೋಗಿಲ್ಲ. ಮಾತಾಡೋದು, ತಿನ್ನೋದು, ಸಂಬಳ ತಗೊಳ್ಳೋದಾಗಿತ್ತು. ಇವತ್ತು ರಜಾ ಬೇರೆ ಕೇಳ್ತಾ ಇದ್ದೀರಲ್ಲ? ಅದು ಇಷ್ಟು ದಿವಸ ನಾನ್ ಮನೆ ಕಡೆ ಸರಿಯಾಗಿ ಗಮನ ಕೊಟ್ಟಿರಲಿಲ್ಲ. ಇವತ್ತಿಂದ ನನ್ನ ಹೆಂಡತಿ ಮೇಲೆ ಒಂದು ಕಣ್ಣು ಇಡ್ಬೇಕು. ಅಂದ್ರೆ ಅವಳಿಗೆ ಮೈ ಸರಿ ಇಲ್ಲ, ಅವಳನ್ನ ನಾನೇ ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಈ ಕ್ಷಣನೇ ರಜಾ ಬೇಕು ಅಂದ್ರೆ ಏನರ್ಥ? ಇಯರ್ ಎಂಡ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ. ನನಗೆ ಗೊತ್ತು, ಆದ್ರೆ ಇದು ನನ್ನ ಜೀವನದ ಪ್ರಶ್ನೆ. ನಾನ್ ಮನೆಗೆ ಹೋಗ್ಲೇಬೇಕು. ಪ್ಲೀಸ್, ನಾನು ಹೋಗ್ಲೇಬೇಕು ಮೇಡಮ್. ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು. ಸರಿ, ನಿಮ್ ಫೈಲ್ಸ್ ಎಲ್ಲ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟು ಹೋಗಿ. ನಡಿಯೋ ಪಾಪು. ರಮಾಮಣಿ, ಅಯ್ಯ ನೀವಾ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಆಶ್ಚರ್ಯ ಆಯ್ತಾ? ಅಯ್ಯ, ಆಶ್ಚರ್ಯ ಏನೂ ಇಲ್ಲ. ಎಲ್ಲೋ ಆಚೆ ಕಡೆ ಹೋಗ್ತಾ ಇದ್ಯಾ? ಹಾ, ಸುಮ್ನೆ ಹೀಗೆ ಆಚೆ ಹೋಗ್ಬಿಟ್ಟು ಬರ್ತೀನಿ. ಮಣಿ, ನಾನ್ ಬೇಗ ಬಂದಿದ್ದೀನಿ, ನೀನ್ ಆಚೆ ಹೋಗ್ತಾ ಇದೀಯ ಅಂದ್ರೆ ಏನ್ ಅರ್ಥ? ನನಗೆ ಹಶ್ವಾಗ್ತಾ ಇದೆ. ಕೇಸರಿ ಬಾತೋ ಶಾವ್ಗೆ ಕೀರೋ ಏನಾದ್ರು ಒಂದು ಸ್ಪೆಷಲ್ ಆಗಿ ಮಾಡ್ಕೊಡು. ಮೊಸರನ್ನ ಮಿಕ್ಕಿದೆ, ಅದನ್ನ ತಿನ್ನಿ. ಅದು ಕೀರೋ ಏನೋ ಅಂದ್ರಲ್ಲ, ಅದ್ ಮಾಡಿಡಿ. ಆದ್ರೆ ನಾನು ಬಂದ್ ತಿಂತೀನಿ. ಮಣಿ, ನಾನ್ ಬೇಗ ಬಂದಿದ್ದೀನಿ, ನೀನು ಬನ್ನಿ. ಏನೀಗ ಇಷ್ಟ ದಿವ್ಸ ನಾನು ಬಾಗಿಲಲ್ಲಿ ನಿಂತ್ಕೊಂಡು ನನ್ ಗಂಡ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ಲಿಲ್ವಾ? ಇವತ್ ನೀವು ಸ್ವಲ್ಪ ಕಾದಿರಿ, ಹೆಂಡತಿ ಯಾವಾಗ ಬರ್ತಾಳೆ ಅಂತ. ಚೆನ್ನಾಗಿರತ್ತೆ. ಮಣಿ, ಆದ್ರೆ ನೀ ಎಲ್ಲಿ ಹೋಗ್ತಾ ಇದೀಯಾ? ಹೆದರ್ಕೊಂಡ್ಬಿಡ್ಬೇಡಿ. ನಾನೇನ್ ಆಕಾಶದಲ್ಲಿ ಮಜಾ ಮಾಡಕ್ ಹೋಗ್ತಾ ಇಲ್ಲ. ನಾನು ನನ್ ಪಾಪು ಅಷ್ಟೇ. ಬರ್ತೀನಿ, ಹೊತ್ತಾಯ್ತು. ನಿಮ್ ತರ
ನಾನು ಬೇರೆಯವ್ರ ಜೊತೆ ಓಡಾಡಿದ್ರೆ ಅದನ್ನ ತಮಾಷೆ ಅಂತ ತಿಳ್ಕೊತೀರಾ? ಏನ್ ಕೊಡ್ಲಿ? ಪಾಪುಗೆ 2 ಜಾಮೂನ್, ನನ್ಗೊಂದ್ ಕಾಫಿ.